ಈ ಸಾಮಾನ್ಯವಾಗಿ ಈ ಬೆನ್ನು ನೋವಿನ ಸಮಸ್ಯೆ, ಈ ಸ್ಪೈನ್ ಪ್ರಾಬ್ಲಮ್ ಹೆಣ್ಮಕ್ಳಲ್ಲಿ ಜಾಸ್ತಿ ಇರುತ್ತಾ ಅಥವಾ ಗಂಡು ಮಕ್ಕಳಲ್ಲಿ ಜಾಸ್ತಿ ಇರುತ್ತಾ? ಆ ತರ ಪರ್ಟಿಕ್ಯುಲರ್ ಆಗಿ ಒಂದು ಆ ಲಿಂಗದವರಿಗೆ ಅಥವಾ ಹೆಣ್ಣು ಮಕ್ಕಳಲ್ಲೇ ಬರುತ್ತೆ ಗಂಡು ಮಕ್ಕಳಲ್ಲೇ ಬರುತ್ತೆ ಅನ್ನೋದು ಸಾಧಾರಣವಾಗಿಲ್ಲ. ಇತ್ತೀಚಿನ ದಿನಗಳಲ್ಲಿ ಇಬ್ರಿಗೂ ಸಾಮಾನ್ಯವಾಗಿ ಕಾಡ್ತಾ ಇದೆ. ಯಾಕೆಂತಂದ್ರೆ ಇಬ್ರು ಒಂದೇ ತರ ಕೆಲಸಗಳು ಮಾಡ್ತಾ ಇದ್ದಾರೆ, ಇಬ್ರಿಗೂ ಒಂದೇ ತರ ಜೀವನ ಶೈಲಿ ಕೆಟ್ಟ ಹೋಗಿದೆ, ಇಬ್ರಿಗೂ ವ್ಯಾಯಾಮದ ಕೊರತೆ ಇದೆ, ಇಬ್ರು ಟೈಮಿಗೆ ಸರಿಯಾಗಿ ತಿನ್ನಲ್ಲ. ಒಂದೇ ಏನು ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಅವರ ಋತುಚಕ್ರ ನಿಲ್ಲುವ ಸಮಯದಲ್ಲಿ ಆವಾಗ ಮೂಳೆ ಅಂತಕ್ಕಂಥದ್ದು ಸಾಧಾರಣವಾಗಿ ಸ್ವಾಭಾವಿಕವಾಗಿ ಅದು ವೀಕ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಒಂದು 40ರಿಂದ 55 ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಸ್ಪೈನಿನ ತೊಂದರೆ ಅಥವಾ ಇನ್ ಜನರಲ್ ಮೂಳೆಯ ತೊಂದರೆ ಬರುವಂತಹ ಸಾಧ್ಯತೆ ಜಾಸ್ತಿ. ಪೋಸ್ಟ್ ಡೆಲಿವರಿ ಅಥವಾ ನಿಮಗೆ ಸಿಜೇರಿಯನ್ ಡೆಲಿವರಿ ಆದ ನಂತರ ಸುಮಾರು ಹೆಣ್ಮಕ್ಳಿಗೆ ಕಂಪ್ಲೇಂಟ್ ಇರುತ್ತೆ, ಅಂದ್ರೆ ನನಗೆ ಬೆನ್ನು ಸೊಂಟ ನೋವು ಈ ಥರದ್ದೆಲ್ಲ. ಸೊ ಅದಕ್ಕೆ ಏನಾದರೂ ಸ್ಪೈನಿಗೆ ಏನು ರಿಲೇಟೆಡ್ ಇದೆಯಾ? ಸ್ಪೈನಿಗೆ ರಿಲೇಟೆಡ್ ಅಂತಂದ್ರೆ ನಾವು ಗರ್ಭಿಣಿ ಆಗಿರ್ತಕ್ಕಂಥ ಸ್ತ್ರೀಗೆ ಮಗುವನ್ನ ಹೊಟ್ಟೆನಲ್ಲಿ ಇಟ್ಕೊಳ್ಳೋದಿಕ್ಕೆ ಸಾಕಷ್ಟು ದೇಹದ ಒಳಗಡೆ ಮಾರ್ಪಾಡುಗಳಾಗ್ತವೆ. ಸ್ಪೈನ್ ಅಂತಕ್ಕಂಥದ್ದು ಸ್ವಲ್ಪ ಇನ್ನೂ ಸಡಲ ಆಗ್ತದೆ, ಅವರ ಮೂಳೆಗಳು ಸಡಲ ಆಗ್ತದೆ. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ಸ್ವಾಭಾವಿಕವಾಗಿ ಡೆಲಿವರಿ ಆದ್ಮೇಲೆ ಮೂಳೆಗಳು ಒಂದು ಸ್ವಲ್ಪ ಸಡಿಲ ಇರುತ್ತವೆ, ಜಾಯಿಂಟ್ಸು ಸಡಿಲ ಇರುತ್ತೆ, ಮೂಳೆಗಳು ವೀಕ್ ಆಗಿರುತ್ತವೆ. ಆದ್ರೆ ಅದಕ್ಕೋಸ್ಕರ ಅಂತಾನೆ ನಮ್ಮಲ್ಲಿ ಮುಂಚಿಂದ ಬರ್ತಿರ್ತಕ್ಕಂಥ ಏನು ಒಂದು ಅಭ್ಯಾಸ ಏನಂತಂದ್ರೆ ಒಂದು 2 ತಿಂಗಳ ತನಕ ಆಕೆನ ಚೆನ್ನಾಗಿ ನೋಡ್ಕೋಬೇಕು, ಪೌಷ್ಟಿಕವಾದ ಆಹಾರ ಕೊಡಬೇಕು, ಯಾವುದೇ ರೀತಿಯಾದ ಒತ್ತಡ ತರಬಾರದು, ಮಾನಸಿಕವಾಗಿ ದೈಹಿಕವಾಗಿ ಆಕೆ ದುರ್ಬಲರಾಗಿರ್ತಾಳೆ. ಹಾಗೂ ಒಂದು ಮಗು ಕೂಡ ಆಕೆ ಮೇಲೆ ತನ್ನ ಒಂದು ಇದಕ್ಕೋಸ್ಕರ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಆ ಮೊದಲ 2 ತಿಂಗಳ ಕಾಲ ಒಳ್ಳೆ ಆಹಾರ ಕೊಡುವಂಥದ್ದು, ಹಾಗೂ ಲಿಮಿತವಾಗಿ ವ್ಯಾಯಾಮ ಮಾಡಿರ್ತಕ್ಕಂಥದ್ದು, ಹಾಗೂ ಜಾಸ್ತಿ ಒತ್ತಡ ಕೊಡದೇ ಇರ್ತಕ್ಕಂಥದ್ದು, ಆ ತರ ಮಾಡಿದಾಗ ದೇಹಕ್ಕೆ ವಾಪಸ್ ಸರಿ ಹೋಗೋಕ್ಕೆ ನಾವು ಒಂದು ಅವಕಾಶ ಕೊಟ್ಟಂಗೆ ಆಗುತ್ತೆ. ಸೊ ಸ್ಪೈನ್ ತೊಂದರೆ ಡೆಲಿವರಿ ಆಗಿರ್ತಕ್ಕಂಥ ಮಹಿಳೆಗಳಲ್ಲಿ ಬರುತ್ತೆ ಅನ್ನೋದಿಲ್ಲ, ಬಟ್ ಆ ಟೈಮಲ್ಲಿ ಅವರು ಒಂದು ಸ್ವಲ್ಪ ವೀಕ್ ಆಗಿರೋದ್ರಿಂದ ಆ ಟೈಮಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡ್ರೆ ಅವರ ಫಿಟ್ನೆಸ್ ಅವರಿಗೆ 2 ತಿಂಗಳ ಒಳಗಡೆ ವಾಪಸ್ ಬರುತ್ತೆ.